ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಲ್ಲಿ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಬಹುಳ ಚವತಿ, ಗುರುವಾರ. ಈ ದಿನ ವಿಶೇಷ ಸಂಕಷ್ಟ ಚತುರ್ಥಿ. ರಾತ್ರಿ 9:33 ಚಂದ್ರೋದಯ ಆಗ್ತದೆ. ಆ ಸಮಯದ ನಂತರ ಒಂದು ಉಪವಾಸ ಮಾಡ್ತಾ ಇರ್ತಕ್ಕಂಥವ್ರು ವ್ರತ ಬಿಡ್ತಕ್ಕಂಥದ್ದು. ಅದಲ್ಲದೆ ಇನ್ನೊಂದು ವಿಶೇಷ ಇದೆ. ಇವತ್ತು ಕುಂಭರಾಶಿ ಒಳಗೆ ಶುಕ್ರನ ಪ್ರವೇಶ ಅಂದ್ರೇನು, ಪಕ್ಷಾಂತರಚಾರ. ಶುಕ್ರನು ಇವತ್ತು ಕುಂಭರಾಶಿಗೆ ಬರ್ತಾನೆ. ಅದರಿಂದ ಬಹಳಷ್ಟು ಬುಧನ ಯಾವಾಗ ಬದಲಾವಣೆ ಆದನೋ ಸ್ವಲ್ಪ ಜನಗಳಲ್ಲಿ ಬದಲಾವಣೆ ಆಯಿತು. ಶುಕ್ರನು ಬಂದಾಗ ಸಹ ಈ ಜನ್ಮ ನಕ್ಷತ್ರದ ಸಪ್ತಮ ಸ್ಥಾನಕ್ಕೆ ಶುಕ್ರನಿದ್ದರೆ ಒಳ್ಳೆಯ ಫಲಗಳು ಯಾರು ಪಡೀತಾ ಇದ್ರೋ ಅವ್ರ ಸ್ಥಾನ ಇನ್ನೊಬ್ರಿಗೆ ಹೋಗ್ತದೆ. ಅಂದರೆ 6ನೇ ಸ್ಥಾನದಲ್ಲವರು 7ನೇ ಸ್ಥಳಕ್ಕೆ ಬರ್ತಾರೆ. ಅವ್ರಿಗೂ ಸಹ ಶುಭವಾಗ್ತಕ್ಕಂಥದ್ದು ಇರತಕ್ಕಂಥದ್ದು ಈ ಶುಕ್ರನ ಸ್ಥಾನ ಪಲಟದಿಂದ. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಗುರುವಾರ, ತಿಥಿ ಬಂದು ಸಂಕಷ್ಟ ಚೌತಿ, ರಾತ್ರಿ 1:50 ನಕ್ಷತ್ರ ಬಂದು ಉತ್ತರ ಫಲ್ಗುಣಿ ನಕ್ಷತ್ರ, 12 ಗಂಟೆ ರಾತ್ರಿ 38 ಅದೇ ರೀತಿ ಯೋಗ ಸುಕರ್ಮ ಕರ್ಣ ಬಂದು ಭವ. ಇದು ಈ ದಿನದ ಪಂಚಾಂಗ. ಅಲ್ಲಿಂದ ಆಚೆಗೆ ಬಂದಾಗ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯವರೆಗೆ ನೋಡಿ, ಶ್ರಮಕ್ಕೆ ತಕ್ಕ ಪ್ರತಿಫಲ. ಛಾಯಾಗ್ರಾಹಕರು, ಈ ವಿಡಿಯೋ ಕೊರಿಯರ್ ಗ್ರಾಫಿಂಗ್ ಮಾಡ್ತಾರೆ ನೋಡಿ, ಅಂಥವ್ರಿಗೆಲ್ಲ ಇದನ್ನು ಒಳ್ಳೆ ಕೆಲಸ ಸಿಗ್ತಕ್ಕಂಥದ್ದು, ಒಳ್ಳೆ ಲಾಭ ಇರ್ತಕ್ಕಂಥದ್ದು. ಹೈನುಗಾರಿಕೆ ಹಾಗೂ ತೋಟಗಾರಿಕೆಯಲ್ಲಿ ಉತ್ತಮ ವ್ಯವಸಾಯ ಇರ್ತಕ್ಕಂಥದ್ದು. ಅಡಿಕೆ ತೆಂಗು ಬೆಳೆಗಾರರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ಇವತ್ತು ಹೂವು ಹಣ್ಣು ಯಾರು ವ್ಯಾಪಾರ ಮಾಡ್ತಾರೆ, ತರಕಾರಿ ಯಾರು ವ್ಯಾಪಾರ ಮಾಡ್ತಾರೆ, ಅವರು ಈ ದಿನ ಉತ್ತಮವಾದ ಲಾಭವನ್ನು ಸಂಪಾದಿಸ್ತಾರೆ. ಈ ದಿನ ನೀವು ವ್ಯಾಪಾರ ವೃದ್ಧಿಗಾಗಿ ಗೋಂದಾವಳಿಯ ಬ್ರಹ್ಮಚೈತನ್ಯ ಮಹಾರಾಜಗುರುಗಳಲ್ಲಿ ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಆದಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ. ಅಂದರೆ ಒಳ್ಳೆ ಕಾರ್ಯ ಮಾಡಬೇಕಂತಕ್ಕಂಥ ಶುಭ ಕಾರ್ಯದ ಪ್ರಸ್ತಾಪ ಆಗ್ತದೆ ಇವತ್ತು ನಿಮ್ಮ ಕುಟುಂಬದಲ್ಲಿ. ಈ ತರಕಾರಿ ಬೆಳೆಗಾರರಿಗೆ ಲಾಭ. ಈ ನ್ಯಾಯವಾದಿಗಳಿಗೆ ಶುಭಕರವಾಗಿರ್ತಕ್ಕಂಥ ವಾದ ಮಾಡೋಕ್ಕೆ ವಾತಾವರಣ. ಈ ಭತ್ತ ಕೊಬ್ಬು ಬೆಳೆಗಾರರಿಗೆ ಶುಭ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಶಿರಡಿ ಸಾಯಿಬಾಬಾನ ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿನ ಮಿಥುನ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಯ. ಅದೇ ರೀತಿಗೆ ಈ ಅರ್ಚಕ ಆಗಮಕ ಪುರೋಹಿತರಿಗೆ ಶುಭ ದಿನ. ಹೈನುಗಾರಿಕೆಯಲ್ಲಿ ಲಾಭ. ಹಾಲಿನ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರುಗಳೇ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸಾಯೀಶ್ವರಾಯ ಸತ್ಯದೇವಾಗಮೇ ತನ್ನ ಸರ್ವಪ್ರೋಜ ಅಂತೇಳಿ ಸತ್ಯಸಾಯಿಬಾಬಾವರನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ ದಿಕ್ಕು, ನೀಲ ದೃಷ್ಟಿ ಬಣ್ಣ ಆಗಿರ್ತಕ್ಕಂಥ ಆದ್ಮೇಲೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸರ್ಕಾರಿ ನೌಕರ ಅಧಿಕಾರಿಗಳಿಗೆ ಶುಭ ಸುದ್ದಿ. ರೈತರಿಗೆ ಶುಭವಾಗಿರ್ತಕ್ಕಂತಹ ದಿನ ಇವತ್ತು. ರೈತರಿಗೆಲ್ಲನೂ ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಬಿತ್ತನೆ ಬೀಜಗಳು ಮಾಡ್ತಾ ಸೀಡ್ಸು, ಪೆಸ್ಟಿಸೈಡ್ಸು, ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. ಅಂದರೆ ಕೃಷ್ಣ ಮಧ್ಯೆ ಜಗದ್ಗುರು ಅಂತ ಹೇಳ್ತೀವಿ ನಾವು. ಅದೇ ರೀತಿಯಲ್ಲಿ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಹಾಗೂ ಗೊಂದಲ. ಕಟ್ಟಡ ಕಾರ್ಮಿಕರಿಗೆ ಶುಭ. ದ್ರಾಕ್ಷಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬುಕ್ಸು, ಈ ಪೆನ್ನುಗಳು, ಈ ಪೇಪರ್ಗಳು, ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ದತ್ತಾತ್ರೇಯನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅಂತ ಕನ್ಯಾ ರಾಶಿಗೆ ಬಂದಾಗ ಆರ್ಥಿಕ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಈ ಕೃಷಿ ಕಾರ್ಮಿಕರಿಗೆ ಒಳ್ಳೆಯ ದಿನ. ಎಲ್ಲ ರೀತಿಯ ರೈತರಿಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು ಇವತ್ತು. ಈ ಕಟ್ಟಡ ಕಾರ್ಮಿಕರಿಗೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ವಿಶೇಷವಾದ ದಿನ ಆಗಿರ್ತಕ್ಕಂಥದ್ದು. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಲಾಭ ಇರ್ತಕ್ಕಂಥದ್ದು. ನೀವು ಸಹ ಗುರುನಾಮಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು, ಹಳದಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ತುಲಾರಾಶಿಗೆ ಬಂದಾಗ ಪ್ರಮುಖ ಕೆಲಸಗಳಲ್ಲಿ ಮನೆಯವರ ಸಹಕಾರ, ನಿಮ್ಮ ಕುಟುಂಬಸ್ಥರೆಲ್ಲ ಸೇರಿಕೊಂಡು ನೀವು ಅಂದ್ಕೊಂಡಿರ್ತಕ್ಕಂಥ ಗೋಲನ್ನು ರೀಚ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಅದೇ ರೀತಿಯಲ್ಲಿ ಸರ್ಕಾರ ಅಧಿಕಾರಿಗಳಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ಸುದ್ದಿ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಬಹಳ ಬೇಡಿಕೆ ಇರ್ತಕ್ಕಂಥದ್ದು. ಈ ಫುಡ್ ಮೆಟೀರಿಯಲ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್, ರೆಡಿಮೇಡ್ ಇರ್ತಕ್ಕಂಥ ಬಟ್ಟೆಗಳಿರ್ಬೋದು, ಎಲ್ಲರಿಗೂ ಸಹ ರೆಡಿಮೇಡ್ ಮಾಡೋರಿಗೆಲ್ಲನೂ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ರಸಗೊಬ್ಬರ ಅಮರವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ರಾಘವೇಂದ್ರನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ
ವೃಶ್ಚಿಕ ರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ. ರೇಷ್ಮೆ ಬೆಳೆಗಾರರಿಗೆ ಕಾರ್ಯವಿಘ್ನ. ಈ ರೇಷ್ಮೆ ಬೆಳೆಗಾರರಿಗೆ ಇವತ್ತೇನು ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿರಿ. ವ್ಯವಸಾಯದಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭ. ಉನ್ನತ ಶಿಕ್ಷಣ ಮಾಡಿರ್ತಕ್ಕಂಥ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಪ್ರಾವಿಷನ್ ಸ್ಟೋರ್ಸ್ ಯಾರು ಇಟ್ಕೊಂಡಿರ್ತಾರೆ ರಿಟೇಲ್ ಟ್ರೇಡರ್ಸು ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಬೇರೆ. ಅಲ್ಲಿಂದ ಆಚೆಗೆ ಧನುರಾಶಿಗೆ ಬಂದಾಗ ಧನುಸ್ಸು ರಾಶಿಯವರಿಗೆ ಅನಾರೋಗ್ಯದ ಸಮಸ್ಯೆ, ದೂರ ಪ್ರಯಾಣದಿಂದ ಧನಲಾಭ, ಉದ್ಯೋಗದಲ್ಲಿ ಹಿನ್ನಡೆ. ಈ ಹುಣಸೆ ಹಣ್ಣು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಈ ದಿನ ಗೃಹ ಬಳಕೆಯ ವಸ್ತುಗಳನ್ನು ಯಾರು ಮಾರ್ತಾರೆ ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ರಾಘವೇಂದ್ರ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಅದರಿಂದ ಮಕರ ರಾಶಿಗೆ ಬಂದಾಗ ದೈಹಿಕವಾಗಿ ಮಾನಸಿಕವಾಗಿ ಶುಭಕರವಾಗಿರ್ತಕ್ಕಂಥ ದಿನ. ಕಾರ್ಯಪ್ರಗತಿ, ವ್ಯಾಪಾರ, ವ್ಯವಸಾಯ, ವ್ಯವಹಾರ ಯಾವುದೇ ರೀತಿ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬಹಳ ಒಳ್ಳೆಯ ದಿನ. ಈ ಕ್ರಿಮಿನಾಶಕಗಳು ಮಾರ್ತಕ್ಕಂಥವ್ರು, ಗೊಬ್ಬರ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ದತ್ತಾತ್ರೇಯ ದತ್ತಗುರುಗಳನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೃತ್ತಿಪರ ವ್ಯಾಪಾರಿಗಳಿಗೆ ಅಂದರೆ ವೃತ್ತಿಪರರು ತಯಾರಿಸಿರ್ತಕ್ಕಂಥ ವಸ್ತು ಮಾರ್ತಕ್ಕಂಥ ವೃತ್ತಿಪರ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಶುಂಠಿ, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಬೆಳೆಗಾರರಿಗಂತೂ ಇದನ್ನು ಸ್ವಲ್ಪ ಮಾರ್ಗದರ್ಶನ ಆದರೆ ಬೆಲೆಗಳಲ್ಲಿ ಕುಸಿತ ಕಂಡಿರ್ತಕ್ಕಂಥದ್ದವ್ರಿಗೆ ಬಹಳ ತೊಂದರೆ ಇರ್ತಕ್ಕಂಥದ್ದು. ಈ ದಿನದ ಸ್ವಲ್ಪ ಶುಭ ದಿನಗಳು ಕಾಣ್ತಕ್ಕಂಥ ಸೂಚನೆ ಕಾಣ್ತದೆ. ತರಕಾರಿ ಮಾರೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ದಕ್ಷಿಣಾಮೂರ್ತಿ ಆಗಿರ್ತಕ್ಕಂಥ ಪರಶುವನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಈ ದರ್ಜಿಗಳು, ಬಟ್ಟೆ ಹೊಲಿಯೋರು, ನೇಕಾರರು ಇವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ಕ್ಷೇತ್ರದ ಕಾರ್ಮಿಕರು ಯಾರೇ ಆಗಿರಲಿ, ಸರಕಾರಿ ನೌಕರರು, ಅರೆ ಸಹಕಾರಿಯಾಗಿರಲಿ, ಕೃಷಿ ಕಾರ್ಮಿಕರಾಗಿರಲಿ, ಕಟ್ಟಡ ಕಾರ್ಮಿಕರಾಗಿರಲಿ, ಕಾರ್ಮಿಕರು ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿರಲಿ, ಎಲ್ಲರಿಗೂ ಶುಭಕರವಾದಂಥ ದಿನ. ಶುಭ ಸೂಚನೆಗಳು ಕಾಡ್ತಕ್ಕಂಥದ್ದು. ಈ ಪ್ಲಾಂಟೇಷನ್ ಓನರ್ಗಳಿಗೆ ಇವತ್ತು ಕೆಲಸದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ಈ ಮೆಡಿಸಿನ್ಸ್ ಮಾಡ್ತಕ್ಕಂಥವ್ರು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಲಾಭ ಇರ್ತಕ್ಕಂಥದ್ದು. ನೀವು ಸಹ ಸಾಯೀಶ್ವರಾಯ ಮೇ ಸತ್ಯದೇವಾಗಿದೆ ಮೇ ತನ್ನ ಸರ್ವಪ್ರೋಚ ಅಂತೇಳಿ ಸತ್ಯಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. ನಿಮಗೆ ಹಿಡಿದ ಕಾರ್ಯಗಳು ನೆರವೇರ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆ ಸದ್ಗುರುಗಳ ದಯದಿಂದ ತಮ್ಮ ತಮ್ಮ ಗುರುಗಳು ಯಾರಿರ್ತಾರೋ ಧ್ಯಾನ ಮಾಡ್ಕೊಳ್ಳಿ. ನೀವು ಆ ಗುರುಗಳ ದಯದಿಂದ ನಿಮ್ಮ ಎಲ್ಲ ಕಾರ್ಯಗಳು ಶುಭಕರವಾಗಿ ನೆರವೇರಲಿ ಅಂಥೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ದಿನ ಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ಆದ್ಮೇಲೆ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ನಿಮಗೆ ಬರ್ತಕ್ಕಂಥ ಅನುಮಾನಗಳಿಗೆಲ್ಲಕ್ಕೂ ಕಾಮೆಂಟ್ ಮಾಡಿ. ನಾವು ಸಮಂಜಸವಾಗಿರ್ತಕ್ಕಂಥ ಉತ್ತರಗಳು ಕೊಡ್ತೀವಿ ಅಂತ ಹೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.